ನಮಸ್ಕಾರ ಮಿತ್ರರೇ, ಈ ವಿಡಿಯೋದಲ್ಲಿ ಸರಳೀಕರಣ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ. ದ ವ್ಯಾಲ್ಯೂ ಆಫ್ 1 ಭಾಗಲೆ, ಇಲ್ಲಿ ಬ್ರಾಕೆಟ್ ಇದೆ, 1 + 1 ಭಾಗಲೆ ಮತ್ತೆ ಬ್ರಾಕೆಟ್ ಇದೆ, 1 + 1 ಭಾಗಲೆ ಮತ್ತೆ ಬ್ರಾಕೆಟ್ ಇದೆ. ಸೊ 1 + 1 ಭಾಗಲೆ 2 ಅಂತೂ ಕೊಡಲಾಗಿದೆ. ಇಲ್ಲಿ ಆಪ್ಷನ್ಸ್ ಕೂಡ ಕೊಡಲಾಗಿದೆ. ಸೊ ಇದು ನೋಡಲು ಸುಲಭ ಅನಿಸಬಹುದು, ಆದರೆ ಇದು ಸುಲಭವಿದೆ. ಓಕೆ, ನಾವು ಸಿ ಹೌ ಇಟ್ ಈಸ್. ಹೇಗೆ ಚೆಕ್ ಮಾಡೋಣ. ಇದನ್ನು ನಾವು ಒಂದು ಭಾಗಲೆ ಮೊದಲಿಗೆ ನಾವು ಈ ಬ್ರಾಕೆಟ್ ಅನ್ನು ಈ ಭಾಗವನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಒಂದು ಭಾಗಲೆ 1 + 1 ಡಿವೈಡೆಡ್, ಓಕೆ, ಬ್ರಾಕೆಟ್ ಇದೆ ಮತ್ತೆ 1 + 1 ಭಾಗಲೆ. ಓಕೆ, ಈ ಬ್ರಾಕೆಟ್ ಅನ್ನು ನಾವು 1 ಪ್ಲಸ್ ಈ 1 ಭಾಗಲೆ 2 ಈ ರೀತಿಯಾಗಿ ನಾವು ಬರೆಯಬಹುದು, ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬಹುದು. ಓಕೆ, ಸೊ ನಂತರ ಇದನ್ನು ನಾವು ಯಾವ ರೀತಿ ಮಾಡೋಣ. ಸೊ 1 ಭಾಗಲೆ 1 + 1 ಭಾಗಲೆ 1 + 1 ಭಾಗಲೆ ಈ ನೋಡಿ ಈ ಭಾಗವನ್ನು. ಓಕೆ, ಸೊ ಈ ಭಾಗವನ್ನು ನಾವು ಇಲ್ಲಿ 1 + 1/2 ಅಂದ್ರೆ ಇದು ನಮಗೆ 3/2 ಆಗುತ್ತದೆ. ಓಕೆ, ಇದು ನಮಗೆ 3/2 ಬಂದಿತ್ತು. ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ. ಸೊ 1 ಭಾಗಲೆ 3/2 ಇದನ್ನು ನಾವು ಈ ರೀತಿಯಾಗಿ ಬರೆಯಬಹುದು. ಮೊದಲಿಗೆ ಈ ಸಂಖ್ಯೆಗಳನ್ನು ಮೊದಲು ಹಾಗೆ ಬರೆಯೋಣ. 1 ಭಾಗಲೆ ಬ್ರಾಕೆಟ್ 1 + 1 ಭಾಗಲೆ ಬ್ರಾಕೆಟ್. ಸೊ 1 ಪ್ಲಸ್ ಇಲ್ಲಿ 1 ಇದೆ, 1 ಬರೋಣ. ಇದು ಭಾಗಾಕಾರವನ್ನು ಗುಣಾಕಾರ ಆಗಿ ತೆಗೆದುಕೊಂಡರೆ 3 ಭಾಗಲೆ 2 ಇದು 2 ಭಾಗಲೆ 3 ಆಗುತ್ತದೆ. ಈ ರೀತಿಯಾಗಿ ನಾವು ಮಾಡಬಹುದು. ಓಕೆ, ನಂತರ 1 ಭಾಗಲೆ 1 + 1 ಭಾಗಲೆ ಬ್ರಾಕೆಟ್ ಇದೆ 1 + 1 ಗುಣಲೆ 2 ಭಾಗಲೆ 3 ಅಂದ್ರೆ ಇದು 2 ಭಾಗಲೆ 3 ಆಯಿತು. ಓಕೆ, ಸೊ ನಂತರ 1 ಭಾಗಲೆ 1 + 1 ಭಾಗಲೆ ಇದು ನಾವು ಬಿಡಿಸೋಣ. 1 + 2/3 1 + 2/3 ಇದಾಯಿತು, 5/2 ಹೋಗುತ್ತದೆ. ಸೊ ಇದನ್ನು ಇಲ್ಲಿ ಗುಣಾಕಾರ ಮಾಡಿ ಇದನ್ನು ಸೇರಿಸಿದರೆ ನಮಗೆ ಎಷ್ಟು ಬರುತ್ತದೆ? ಇಲ್ಲಿ 5 ಭಾಗಲೆ 3 ಆಗಿ ಬರುತ್ತದೆ. ಓಕೆ, ಸೊ ನಂತರ ನೋಡಿ ಈ ಭಾಗವನ್ನು ನಾವು ತೆಗೆದುಕೊಳ್ಳೋಣ. ಮಾತ್ರ ಈ ಭಾಗವನ್ನು ಮಾತ್ರ ತೆಗೆದುಕೊಳ್ಳೋಣ ನಾವು. ದಟ್ ಈಸ್ ಈಕ್ವಲ್ ಟು 1 ಭಾಗಲೆ 1 ಪ್ಲಸ್ ಈ ಒಂದನ್ನು ಬರೆದ ಭಾಗಾಕಾರ ಚಿಹ್ನೆ ಇದೆ, ಇದನ್ನು ನಾವು ಗುಣಾಕಾರ ಮಾಡಿದರೆ 3 ಭಾಗಲೆ 5 ಆಗುತ್ತದೆ. ಈ ರೀತಿಯಾಗಿ ಬರುತ್ತದೆ. ಸೊ ನಂತರ 1 ಭಾಗಲೆ 1 + 1 ಗುಣಾಕಾರ 3 ಭಾಗಲೆ 5 ಅಂದ್ರೆ ಇದು 3 ಭಾಗಲೆ 5 ಬರುತ್ತದೆ. ನಂತರ 1 + 3/5 ತೆಗೆದುಕೊಳ್ಳೋಣ. ಸೊ 1 ಭಾಗಲೆ ಇದನ್ನು ತೆಗೆದುಕೊಂಡರೆ ಸೊ ಇದನ್ನು ಇದಕ್ಕೆ ಗುಣಾಕಾರ ಮಾಡಿ 5 ಆಯ್ತು, 5ಅನ್ನು ಇಲ್ಲಿ ಸೇರಿಸಿದರೆ 8 ಆಗುತ್ತದೆ. 8 ಭಾಗಲೆ 5 ಆಯ್ತು. ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ, ಅದು ಗುಣಾಕಾರ ಮಾಡಿದ್ರೆ ನಮಗೆ ಏನು ಬರ್ತದೆ? 1 ಗುಣಾಕಾರ 5 ಭಾಗಲೆ 8 ಬರ್ತದೆ. ಅಂದ್ರೆ ಇಲ್ಲಿ ಗುಣಿಸಿದರೆ ಸೊ 5 ಭಾಗಲೆ 8 ಬಂತು. ಅಂದ್ರೆ ಇಲ್ಲಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಬನ್ನಿ. ಇವ್ಯಾಲ್ಯುವೇಟ್ n2 ಮೈನಸ್ ಬ್ರಾಕೆಟ್ 5 ಮೈನಸ್ ಬ್ರಾಕೆಟ್ minus 3 + 2 ಕ್ಲೋಸ್ ದ ಬ್ರಾಕೆಟ್ and divide by 2a ಹೋಲ್ ಡಿವೈಡೆಡ್ ಬೈ mod ಅಂತಿದೆ. ಇದು ಮಾಡ್ಯುಲಸ್ 5 - 3 ಮೈನಸ್ ಆಫ್ 5 - 8 ಭಾಗಲೆ 3 ಅಂತಿದೆ. ಇಲ್ಲಿ ಆಪ್ಷನ್ ಕೂಡ ಕೊಡಲಾಗಿದೆ. ಓಕೆ, ಇದನ್ನು ಬಿಡಿಸೋಣ ಬನ್ನಿ. ಸೊ 8 ಮೈನಸ್ ಮೊದಲಿಗೆ ಈ ಭಾಗವನ್ನು ತೆಗೆದುಕೊಳ್ಳೋಣ. ನಾವು ಈ ಭಾಗವನ್ನು ಮಾತ್ರ ತೆಗೆದುಕೊಳ್ಳೋಣ. ಓಕೆ, ಸೊ 8 ಮೈನಸ್ 5 ಮೈನಸ್ -3 + 2 ಅಂದ್ರೆ -1 ಉಳಿಯುತ್ತದೆ. ಇದು ಭಾಗಾಕಾರ 2. ಸೊ ಹೋಲ್ ಡಿವೈಡ್ ಬೈ ಸೊ mod ಇದೆ 5 - 3 ಮಾಡಿದ್ರೆ ನಮಗೆ 2 ಬರುತ್ತದೆ. mod 2 ಮೈನಸ್ ನಂತರ 5 - 8 ಮಾಡಿದ್ರೆ ನಮಗೆ -3 ಬರುತ್ತದೆ. ಸೊ ಭಾಗಲೆ 3. ಓಕೆ, ಸೊ ನಂತರ 8 ಮೈನಸ್ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ಅಂದ್ರೆ ಇಲ್ಲಿ ಏನಾಯ್ತು? 5 + 1 ಆಯಿತು. ನಂತರ ಭಾಗಾಕಾರ 2. ಸೊ ಡಿವೈಡ್ ಬೈ ಸೊ 2 ಬರ್ತದೆ. ಸೊ ಮಾಡ್ಯುಲಸ್ 3 -3 ಇದೆ. ಮಾಡ್ ಅಂದರೆ ಪ್ಲಸ್ ಆರ್ ಮೈನಸ್. ಸೊ ಮಾಡ್ಯುಲಸ್ ಚಿಹ್ನೆದಲ್ಲಿ ಪ್ಲಸ್ ಮತ್ತು ಮೈನಸ್ 2 ಇರುತ್ತದೆ. ಇಲ್ಲಿ ಮೈನಸ್ ಮೊದಲೇ ಇದೆ. ಸೊ ಮತ್ತೊಂದು ಮೈನಸ್ ಮಾಡ್ಯುಲಸ್ ಮೈನಸ್ ಅಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತದೆ. ಓಕೆ, ಇದು +3 ಆಗುತ್ತದೆ. ಆದ್ರೂ ಕೂಡ ಇಲ್ಲಿ ಮೈನಸ್ ಹೊರಗಿದೆ ಮತ್ತೆ -3 ಬರುತ್ತದೆ. ಸೊ mod means that is a plus or minus. ಇಲ್ಲಿ ಮೈನಸ್ ಚಿಹ್ನೆ ಇದೆ.
-3 ಇದೆ, ಇದು +3 ಆಯ್ತು. +3 ಮತ್ತೆ ಇಲ್ಲಿ ಮೈನಸ್ ಇದೆ, ಮತ್ತೆ -3 ಬಂತು. ಸೊ ಭಾಗಲೆ 3. ಓಕೆ. ನಂತರ ಇಲ್ಲಿ 8 - 5 + 1 ಇದು 6 ಆಯ್ತು. ಭಾಗಲೆ 2 ಭಾಗಲೆ ಇಲ್ಲಿ ನೋಡಿ. ಸೊ 3 ಭಾಗಕಾರ 3 ಈ ಭಾಗವನ್ನು ಮಾತ್ರ ತೆಗೆದುಕೊಳ್ಬೇಕು. ಸೊ 2 - 3 ಭಾಗಲೆ 3 ಮಾಡಿದ್ರೆ 1 ಬರುತ್ತದೆ. ಸೊ ನಂತರ 8 ಮೈನಸ್ ಇದು 6 ಭಾಗಲೆ 2 ಆಗುತ್ತದೆ, ಅಂದ್ರೆ ಇದು 3 ಆಯ್ತು. ಡಿವೈಡ್ ಬೈ ಇಲ್ಲಿ 1 ಆಯ್ತು, ಅಂದ್ರೆ 8 - 3 5 ಭಾಗಲೆ 1 ಅಥವಾ 5 ಅಂತ ತೆಗೆದುಕೊಳ್ಳು. ಇಲ್ಲಿ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಇಂಥ ವಿಡಿಯೋ ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ತರ ವಿಡಿಯೋ ಬೇಕಾದ್ರೆ ನಾನು ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.